ನಮ್ಮ ದೊಡ್ಡಪ್ಪರಲ್ಲಾಗ ಅಗಿ ಹಚ್ಚಾಕತ್ತೀವ್ರಿ. ಈಗ ಮಾವಿನ ಅಗಿ ಹಚ್ತೇವ್ರಿ. ಇವು ಮನ್ಯಾಗ ಸಿಕ್ತಂತ ಅಗಿ ಇವು. ಆಗ ಇಷ್ಟೆಲ್ಲ ಕುಣಿ ಹಡ್ಕೊಂಡೇವ್ರಿ. ಇದನ್ನೆಲ್ಲ ಈಗ ನಮ್ಮನೆ ಯಾಕೆ ಆಳವಾಗಿ ಇಷ್ಟು ಯಾಕೆ ಮಾಡ್ಯಾವ ಅಂತಂತಂದ್ರೆ ಇದು ಗಿಡ ನಾಳೆ ಏನೋ ಬೀಳೋ ಚಾನ್ಸಸ್ ಇರಂಗಿಲ್ಲ ರೀ. ಅದಕ್ಕೆ ಈಗ ಇದನ್ನು ಕೊಟ್ಟಿಗೆ ಗೊಬ್ಬರ ಹಾಕ್ತೇವೆ. ಒಟ್ಟು ತಳದಾಗ ತಳದಾಗ ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಚಲೋ ಬರ್ತಾವೆ. ಆಗ ಈಗ ಹಚ್ತೇವ್ರಿ ಮೈನಾಗಿ. ಈ ಥರ ರೀ ಹಚ್ಚಿದ್ರಿ ಫುಲ್ ಆಳವಾಗಿ ಇದೇವು. ಮತ್ತಟ್ಟು ಕೊಟ್ಟಿಗೆ ಗೊಬ್ಬರ ಹಾಕೋದ್ರ ಮೇಲೆ ಅಂದ್ರೆ ಬೇರ ತುಂಬ ಮೈ ತುಂಬ ಬಿಡ್ತಿರ್ತೈತೆ ರೀ. ಅದಕ್ಕೆ ಈ ಥರ ಹಿಂಗೆ ಹಾಕಿ ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಫಲವತ್ತತೆ ಆಕತಿ. ಬೇರು ಬಿಡಾಕ ಸಲ್ಲಾಕತ್ನೆಲ್ಲ ನಾಳೆ ಮಾವಿನ ಹಣ್ಣು ರುಚಿ ಬರ್ತಾವ್ರಿ. ಈಗ ಮತ್ತೆ ನೆಕ್ಸ್ಟ್ ಇದನ್ನು ಹಚ್ತಾರೆ. ಈಗ ತೆಂಗು ಹಚ್ತೇವ್ರಿ. ಇದು ನೋಡಿರಿ, ತೆಂಗು 400-500 ಕೊಟ್ಟು ಅಗಿತವ್ರ ಬದಲಿ ನಾವು ಜಗಲಿ ಮೇಲೆ ಒಂದು ಒಳ್ಳೆ ಚಲೋ ಕಾಯಿ ಇಟ್ರೆ ಬರ್ತಾವ್ರಿ. ಇದು ತಾನ ಚಿಗಿತೈತ್ರಿ. ಇದು ಸಿಗುತ್ತೆ. ಈ ನಮೂನೆ ಸಸಿ ಹಾಕತ್ರಿ. ನಾವು ಬೇಕಾದಂಗೆ ಇದನ್ನು ಕೊಂಡು ಅವಶ್ಯ ಇಲ್ಲ. ದೇವ್ರ ಆಶೀರ್ವಾದದಿಂದ ಚಿಗಿತೈತಿ. ಅದನ್ನ ನಾವು ಈಗ ನಾಟಿ ಮಾಡಾಕತ್ತೀವಿ ರೀ. ಈಗ ಇದನ್ನು ಇಷ್ಟು ಆಳವಾಗಿ ಹಡ್ಡೇವ್ರಿ. ನೋಡಿರಿ, ಈ ಥರ ಹಡ್ಡೇವ್ರಿ ರೌಂಡ. ನೀರು ನಿಂದ್ರಾಕದ. ಈಗ ಇದಕ್ಕೂ ಒಂದಿಟ್ಟು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಮೊದಲು ತಳದಾಗ ಕೊಟ್ಟಿಗೆ ಗೊಬ್ಬರ ಹಾಕಿ ಈ ಕಾಯಿ ಇಡ್ತೀವಿ ರೀ. ಕಾಯಿ ಇಟ್ಟು ಮತ್ತಟ್ಟು ಕೊಟ್ಟಿಗೆ ಗೊಬ್ಬರ ಹಾಕಿ ಈಗ ಈ ಥರ ಮಣ್ಣು ಹಾಕ್ತೀವಿ ರೀ. ಮಣ್ಣು ಹಾಕಿ ಹಿಂಗೆ ಒಂದಿಟ್ಟು ಒತ್ತುದ್ರಿ. ಗಾಳಿ ಬಿಟ್ರೆ ಬೀಳಂಗಲ್ಲ ರೀ. ಈ ಥರ ಒತ್ತೋದ್ರಿ. ಮತ್ತು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ರೀ. ಮತ್ತು ಮಣ್ಣು ಮಿಕ್ಸ್ ಮಾಡಿಬಿಡ್ದ್ರಿ. ಇಷ್ಟು ಈ ಥರ ರೀ ಇಟ್ಕೊಂಡು ಆಮೇಲೆ ಒಂದು ಕಟ್ಟಿಗೆ ನಡೆಸ್ತಾರೆ. ಸ್ಟಾಪ್ ಮಾಡಿರಿ.